Everyone, my dear students, class 9th second language supplementary reading it is, my dear students. ನಿಮಗೆ ಈ ಒಂದು ಸ್ಟೋರಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕ್ಲಾಸನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಓಕೆ, ದ ಸ್ಟೋರಿ ಈಸ್ ಸಪ್ಲಿಮೆಂಟರಿ ರೀಡಿಂಗ್ ಸ್ಟೋರಿ ಈಸ್ ಮಂಡೇ ಮಾರ್ನಿಂಗ್. ಇದನ್ನು ಬರೆದವ್ರು ಯಾರಪ್ಪ ಅಂದ್ರೆ ಮಾರ್ಕ್ ಟ್ವೈನ್ ಅವರು ಬರೆದಿರ್ತಕ್ಕಂಥ ಒಂದು ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಟೋರಿ. ಈ ಸ್ಟೋರಿ ಯಾವುದರ ರಿಲೇಟೆಡ್ ಆಗಿದೆಪ್ಪ ಅಂತಂದ್ರೆ, ಯಾಕಂದರೆ ನಿಮ್ಮ ರಿಲೇಟೆಡ್ ಆಗಿದೆ. 9th 8th 10th 7th 6 ಸ್ಟೂಡೆಂಟ್ಸು ಯಾವ ರೀತಿಯಪ್ಪ ಅಂದರೆ ಅವರಿಗೆ ಸ್ಪೆಷಲ್ಲಾಗಿ ಒಂದು ಚಿಕ್ಕ ಮಕ್ಕಳ ಸಲುವಾಗಿ ಯಾವಾಗ ಅವರು ಮಂಡೇ ಬಂತಪ್ಪ ಅಂದ್ರೆ ಸ್ಕೂಲಿಗೆ ಹೋಗೋದು ನೆನಪಾಗುತ್ತೆ. ಅದಕ್ಕೆ ಸ್ಕೂಲ್ ಅವರಿಗೆ ಆಗಿ ಬರೋಂಗಿಲ್ಲ. ಸ್ಕೂಲ್ನಿಂದ ನಾವು ಹೇಗೆ ಎಸ್ಕೇಪ್ ಆಗಬೇಕು, ರಜೆ ಹಾಕಬೇಕು ಅಂತಕ್ಕಂಥ ಪ್ಲ್ಯಾನಿಂಗ್ಸನ್ನು ಮಾಡ್ತಿರ್ತಾರೆ. ಅದೇ ರೀತಿಯಾಗಿರ್ತಕ್ಕಂಥ ಪ್ಲ್ಯಾನಿಂಗ್ಸು ಇಲ್ಲಿ ನಮ್ಮ ಹೀರೋ ಯಾರಪ್ಪ ಅಂದ್ರೆ ಟಾಮ್ ಸಾಯರ್ ಅಂತಕ್ಕಂಥವ ಹುಡುಕಾಡ್ತಾ ಇರ್ತಾನೆ. ನನಗೆ ಇವತ್ತು ಏನು ಪೇನ್ ಆಗ್ಯದ, ಹೆಂಗೆ ಸುಳ್ಳು ಹೇಳಿ, ಏನು ಮಾಡಲಿ, ಹೇಗೆ ರಜಾ ತೋಲಿ ಅಂತ ಹೇಳಿ. ಓಕೆ, ಈ ಸ್ಟೋರಿಯನ್ನು ನೋಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೀವು ಕೂಡ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಳ್ರಿ. ಅದೇ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಡಿಫಿಕಲ್ಟ್ ವರ್ಡ್ಸನ್ನು ನಾನು ಇಲ್ಲಿ ಬರೆದಿದ್ದೀನಿ. ಅದೇ ರೀತಿ ನೀವು ಬರಿತಾ ಹೋಗ್ರಿ, ನಿಮಗೂ ಕೂಡ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ ಓಕೆ, ದ ಟೈಟಲ್ ಈಸ್ ಮಂಡೇ ಮಾರ್ನಿಂಗ್. ಈ ಒಂದು ಸೋಮವಾರದ ಮುಂಜಾನೆ. ಇದನ್ನು ಬರೆದವರು ಮಾರ್ಕ್ ಟ್ವೈನ್ ಅವರು. ಓಕೆ, ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಣ. ಇಟ್ ವಾಸ್ ಮಂಡೇ ಮಾರ್ನಿಂಗ್. ಇದು ಯಾವ ಬೆಳಿಗ್ಗೆ? ಇದು ಸೋಮವಾರದ ಮುಂಜಾನೆಯ ಟೈಮ ಅಥವಾ ಸಮಯ ಅಂತ ಕರಿತೀವಿ. ಟಾಮ್ ಸಾಯರ್ ವಾಸ್ ಫೀಲಿಂಗ್ ಮಿಸರೇಬಲ್. ಇಲ್ಲಿ ನಮ್ಮ ಮೇನ್ ಹೀರೋ ಯಾರಪ್ಪ ಅಂದ್ರೆ ಟಾಮ್ ಸಾಯರ್. ಇವನೇ ವಾಸ್ ಫೀಲಿಂಗ್ ಮಿಸರೇಬಲ್ ಅಂದರೆ ಏನಪ್ಪ ಅಂದ್ರೆ ವೆರಿ ಅನ್ಹ್ಯಾಪಿ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅಸಂತೋಷ. ಅಂದ್ರೆ ಇವನಿಗೆ ಸಂತೋಷ ಆಗಕತ್ತಿಲ್ರಿ, ಅಸಂತೋಷ ಆಗ್ಲಿಕ್ಕತ್ತದ, ದುಃಖ ಆಗ್ಲಿಕ್ಕತ್ತದ. ಯಾರಿಗೆ? ಟಾಮ್ ಸಾಯರ್ಗೆ. ಯಾಕಾಗತ್ತದ? ಸಾಲಿಗೆ ಹೋಗ್ಬೇಕಲ್ಲ. ಏನು ಈಗ 8 ಆಗ್ಯ ಟೈಮ, ಈಗ 6 ಆಗ್ಯ ಟೈಮ, 10ಕ್ಕೆ ಸಾಲಿಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ಅವ ತ್ರಾಸ ಆಗ್ಲಿಕ್ಕತ್ತು, ದುಃಖ ಆಗ್ಲಿಕ್ಕತ್ತು. ಯಾರಿಗೆ? ಟಾಮ್ ಸಾಯರ್ಗೆ. ಮಂಡೇ ಮಾರ್ನಿಂಗ್ ಆಲ್ವೇಸ್ ಫೌಂಡ್ ಹಿಮ್ ಸೋ ಬಿಕಾಸ್ ಇಟ್ ಸ್ಟಾರ್ಟೆಡ್ ಅನದರ್ ವೀಕ್ ಸ್ಲೋ ಸಫರಿಂಗ್ ಇನ್ ಸ್ಕೂಲ್. ಮಂಡೇ ಮಾರ್ನಿಂಗ್ ಆಲ್ವೇಸ್ ಫೌಂಡ್ ಹಿಮ್ ಸೋ. ಯಾವಾಗಲೂ ಅವನಿಗೆ ಸೋಮವಾರದ ಮುಂಜಾನೆ ಬಂತಪ್ಪ ಅಂದ್ರೆ ಭಾಳ ದುಃಖ ಆಗುತ್ತೆ, ಅವನಿಗೆ ಅಸಂತೋಷ ಆಗುತ್ತೆ, ಅನ್ಹ್ಯಾಪಿ ಆಗುತ್ತೆ. ಯಾಕಂದ್ರೆ ಬಿಕಾಸ್ ಇಟ್ ಸ್ಟಾರ್ಟೆಡ್ ಅನದರ್ ವೀಕ್ ಸ್ಲೋ ಸಫರಿಂಗ್ ಇನ್ ಸ್ಕೂಲ್. ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ತನಕ ಸಾಲಿಗೆ ಹೋಗ್ಬೇಕಲ್ಲ, ಒದ್ದಾಡಬೇಕು. ಎಲ್ಲಿ? ಶಾಲೆ ಒಳಗೆ ಇಡೀ ಒಂದು ವಾರನೇ ಶಾಲೆಯಲ್ಲಿ ಕಳೆದಂಗೆ ಆಗುತ್ತೆ, ಭಾಳ ಸ್ಲೋ ಆಗಿ ಹೋಗುತ್ತೆ. ಅದಕ್ಕೆ ನನಗೆ ಬೇಡ ಈ ರೀತಿ ನರಳಾಡ್ತಾ ಇದ್ದ. ಯಾರು? ಸೋಮವಾರದ ಮುಂಜಾನೆ ಈ ಟಾಮ್ ಸಾಯರ್. ಈ ಜನರಲಿ ಬಿಗ್ಯಾನ್ ದಟ್ ಡೇ ವಿತ್ ವಿಶಿಂಗ್ ಹಿ ಹ್ಯಾಡ್ ನೋ ಹಾಲಿಡೇ ಆನ್ ಸಂಡೇ. ಆ ಒಂದು ಜನರಲಿ ಬಿಗ್ಯಾನ್ ದಟ್ ಡೇ, ಆ ಒಂದು ಮಂಡೇ, ದಟ್ ಡೇ ಅಂದರೆ ಯಾವುದು? ಮಂಡೇ, ಸೋಮವಾರ. ಸಾಮಾನ್ಯವಾಗಿ ಆ ಒಂದು ಸೋಮವಾರವನ್ನು ಯಾವ ರೀತಿ ಸ್ಟಾರ್ಟ್ ಮಾಡ್ತಾನಪ್ಪ ಅಂದ್ರೆ ವಿತ್ ವಿಶಿಂಗ್ ಹಿ ಹ್ಯಾಡ್ ನೋ ಹಾಲಿಡೇ ಆನ್ ಸಂಡೇ. ಅಂದ್ರೆ ಸಂಡೇ ದಿವಸ ನಂಗೆ ಸಾಲಿಡೇ ಸುಟ್ಟಿನ ಸಿಕ್ಕಿಲ್ಪ ಅಂತ ಹೇಕಿರಿಂದ ಅವ ಬಯಸ್ತಾ ಇದ್ದ. ಇಟ್ ಮೇಡ್ ದ ಗೋಯಿಂಗ್ ಟು ಸ್ಕೂಲ್ ಅಗೇನ್ ಸೋ ಮಚ್ ಮೋರ್ ಪೇನ್ಫುಲ್. ಸಂಡೇ ನನಗೆ ಒಂದೇ ದಿನ ಸಾಕಂಗಿಲ್ಲ, ಅದಕ್ಕೆ ಇವತ್ತು ಮಾತು ಸಾಲಿಗೆ ಹೋಗ್ಬೇಕಾ ಅಂತೇಳಿ ಭಾಳ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದ. ಪೇನ್ಫುಲ್ ಅಂದರೆ ಏನು? ದುಃಖಮಯ. ಅವನಿಗೆ ಮತ್ತು ಸಾಲಿಗೆ ಹೋಗ್ಬೇಕಲ್ಲ ಅಂಥೇಳಿ ಭಾಳಷ್ಟು ನೋವು ಆಗ್ತಾ ಇತ್ತು. ಯಾರಿಗೆ? ಟಾಮ್ಗೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಏನಿದೆ ನೋಡೋಣ. ಟಾಮ್ ಲೇ ಥಿಂಕಿಂಗ್. ಮುಂಜಾನೆ 6 ಆಗಿತ್ತು, ಅಲ್ಲೇ ಮನ್ಕೊಂಡಲ್ಲೇ ವಿಚಾರ ಮಾಡ್ಲಿಕ್ಕತ್ತವ, ಇವತ್ತು ಸುಳ್ಳು ಏನು ಹೇಳಲಿ, ಹೆಂಗೆ ಸಾಲಿ ತಪ್ಪಿಸ್ಲಿ ಅಂತ ಹೇಳ್ಕಿರಂದ ವಿಚಾರ ಮಾಡ್ತಾ ಇದ್ದಾನೆ. ಪ್ರೆಸೆಂಟ್ಲಿ ಹಿ ಫೌಂಡ್ ಹಿಮ್ಸೆಲ್ಫ್ ಪ್ರಿಟೆಂಡಿಂಗ್ ದ್ಯಾಟ್ ಹಿ ವಾಸ್ ಸಿಕ್. ಪ್ರೆಸೆಂಟ್ಲಿ ಈಗ ಅವ ತನ್ನಷ್ಟಕ್ಕೆ ತಾನೇ ಏನನ್ನು ಕಂಡುಕೊಂಡ? ಹಿಮ್ಸೆಲ್ಫ್ ಪ್ರಿಟೆಂಡಿಂಗ್ ಅಂದರೆ ಏನು? ನಟನೆ ಮಾಡೋದು. ದ್ಯಾಟ್ ಹಿ ವಾಸ್ ಸಿಕ್, ನನಗೆ ಆರಾಮ್ ತಪ್ಪಿದಾನ ಅನ್ನುವಂಗೆ ನಟನೆ ಮಾಡ್ಲತ್ತವ, ನಾಟಕ ಮಾಡ್ಲಕತ್ತು. ಯಾರು? ಟಾಮ್. ದೆನ್ ಹಿ ಕುಡ್ ಸ್ಟೇ ಹೋಮ್ ಫ್ರಾಮ್ ಸ್ಕೂಲ್. ನನಗೆ ಆರಾಮ್ ತಪ್ಪಪ್ಪ ಅಂತಂದ್ರೆ
ನಾ ಅಗದಿ ಮಸ್ತ್ ಸಾಲೆ ಬಿಟ್ಟು ಮನ್ಯಾಗ ಆರಾಮ್ ಇರ್ಬೋದು, ಪಿಕ್ಚರ್ ನೋಡ್ಬೋದು, ಟಿ ವಿ ನೋಡ್ಬೋದು ಅಂತ ಇವ್ ವಿಚಾರ ಮಾಡಕತ್ತ. ದೇರ್ ವಾಸ್ ಜಸ್ಟ್ ಎ ಚಾನ್ಸ್ ದಟ್ ಸಮಥಿಂಗ್ ವಾಸ್ ರಾಂಗ್ ವಿತ್ ಹಿಮ್. ಬಟ್ ಹೆಂಗಿರೋದು, ಏನು ಸುಳ್ಳು ಹೇಳೋದು, ನನಗೇನು ನೋವು ಆಗ್ಲಿಕ್ಕತ್ತದ, ಯಾವ ರೀತಿ ಆರಾಮ್ ತಪ್ಪ್ಯದ ಅನ್ನೋದು ಇವನಿಗೆ ಒಂದು ದೊಡ್ಡ ಸಮಸ್ಯೆ. ಈ ಮೆಂಟಲಿ ಎಕ್ಸಾಮೈನ್ಡ್ ಎವ್ರಿ ಪಾರ್ಟ್ ಆಫ್ ಹಿಸ್ ಬಾಡಿ ಅಂತ ವಿಚಾರ ಮಾಡಿ ಮಲಗ್ತಾ ಇಲ್ಲಿಂದ ಎಲ್ಲ ಕಡೆ ವಿಚಾರ ಮಾಡ್ಲಕತ್ತ. ನನಗೆ ಕೈ ನೋವು ಸಾತದೋ, ಕಾಲು ನೋವು ಸಾತೋ, ತಲೆಯೋ, ಕಣ್ಣು, ಮೂಗು ಎಲ್ಲ ಬಾಡಿ ಪಾರ್ಟ್ಸನ್ನು ಪರೀಕ್ಷೆ ಮಾಡ್ಲಕತ್ರಿ. ಯಾರು? ಈ ಒಂದು ಟಾಮ್. ಹಿ ಫೌಂಡ್ ನೋ ಎಲ್ಮೆಂಟ್. ಎಲ್ಲಿ ಅವನ ದೇಹದಲ್ಲಿ ಯಾವುದೇ ಆಗಿರ್ತಕ್ಕಂಥ ಅನಾರೋಗ್ಯ, ಇಲ್ನೆಸ್ಸು ಕಾಣಲಿಲ್ಲ. ಮತ್ತೊಮ್ಮೆ ಹಿ ಇನ್ವೆಸ್ಟಿಗೇಟೆಡ್ ಅಗೇನ್. ಮತ್ತೊಮ್ಮೆ ಪರೀಕ್ಷೆ ಮಾಡ್ತಾನ್ರಿ, ಎಲ್ಲೇನ್ರಿ ಆಗಿತ್ತ ನೋಡು ಅಂತ ಹೇಳಿ. ಜಸ್ಟ್ ದೆನ್ ಹಿ ಥಾಟ್ ಹಿ ಕುಡ್ ಡಿಟೆಕ್ಟ್ ಸಮ್ ಸ್ಲೈಟ್ ಪೇನ್ ಇನ್ ಸ್ಟಮಕ್. ಅವಾಗ ಎಲ್ಲಿ ಹುಡುಕಾಡ್ಬೇಕಾದ್ರೆ, ಎಲ್ಲೆಲ್ಲಿ ನೋಯ್ಲಾಕತ್ತದಂತ ಹುಡುಕಾಡ್ಬೇಕಾದ್ರೆ, ಡಿಟೆಕ್ಟ್ ಮೀನ್ಸ್ ಡಿಸ್ಕವರ್. ಆವಾಗ ಅವನಿಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಇದನ್ನೇ ದೊಡ್ಡ ಮಾಡೋಣ, ಹೊಟ್ಟೆ ನೋವ್ಸ್ಲಾತದ ಅಂತ ಹೇಳೋಣ ಅಂತ ಹೇಳಂದ ಅವನು ವಿಚಾರ ಮಾಡ್ತಾನೆ. ಯಾರು? ಸ್ಲೈಟ್ ಪೇನ್, ವೆರಿ ಲಿಟಲ್ ಪೇನ್, ಅತಿ ಚಿಕ್ಕ ನೋವು ಎಲ್ಲಿ? ಹೊಟ್ಟೆಯಲ್ಲಿ ಅವನಿಗೆ ಕಂಡು ಬರುತ್ತೆ. ಮುಂದೇನು ಮಾಡ್ತಾನೆ ನೋಡೋಣ. ಟಾಮ್ ಬಿಗ್ಯಾನ್ ಟು ಎನ್ಕರೇಜ್ ಇಟ್ ವಿತ್ ಕನ್ಸಿಡರೇಬಲ್ ಹೋಪ್. ಇನ್ನೊಂದು ಸ್ವಲ್ಪ ಹೊಟ್ಟೆ ನೋವ್ಸ್ಲಿ ಅಂತ ಹೇಳ್ಕಿರ ಅದಕ್ಕೆ ಪ್ರೋತ್ಸಾಹ ಕೊಡ್ಲಿಕ್ಕತ್ತ, ಹೊಟ್ಟೆಗೆ ಒಂದು ಭರವಸೆಯ. ಬಟ್ ಹಿ ಹ್ಯಾಡ್ ಲಿಟಲ್ ಸಕ್ಸಸ್. ಅದು ಹೊಟ್ಟೆ ನೋವ್ಸ್ಬೇಕಲ್ರಿ, ಅದಕ್ಕೆ ಅವನಿಗೆ ಆ ಹೊಟ್ಟೆ ನೋವ್ಸ್ಲಿಲ್ಲ. ದ ಪೇನ್ ಸೂನ್ ಗ್ರೀವ್ ಪೀಬಲ್. ಆ ಹೊಟ್ಟೆ ನೋವು, ಪೀಬಲ್ ಅಂದರೆ ಏನು? ವೀಕ್ ಆಗೋದು, ಕಡಿಮೆ ಆಗಿಬಿಡ್ತು ಹೊಟ್ಟೆ ನೋವು ಕೂಡ. ಆ್ಯಂಡ್ ಪ್ರೆಸೆಂಟ್ಲಿ ಡೈಡ್ ಹೋಲಿ ಅವೇ. ಅಂದ್ರೆ ಆ ಸದ್ಯಕ್ಕೆ ಟೋಟಲ್ಲಾಗಿ ಹೊಟ್ಟೆ ನೋವು ಹೋಗ್ಬಿಡ್ತು. ಇನ್ನು ಹೆಂಗೆ ಮಾಡೋದಪ್ಪ ಅಂತೇಳಿ ವಿಚಾರ ಮಾಡ್ಲತ್ತ. ಹಿ ಇನ್ವೆಸ್ಟಿಗೇಟೆಡ್ ಫರ್ದರ್. ಇನ್ನೂ ಮತ್ತೆ ಎಲ್ಲೆಲ್ಲಿ ನೋಯಿಸ್ಲಾಕತ್ತದ, ಇನ್ನೊಂದು ಸ್ವಲ್ಪ ಮತ್ತೆ ವಿಚಾರ ಮಾಡಿ ಮತ್ತೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ, ಎಲ್ಲೆಲ್ಲಿ ನೋಯ್ಲಾಕತ್ತದ. ಸಡನ್ಲಿ ಹಿ ಡಿಸ್ಕವರ್ಡ್ ಸಮಥಿಂಗ್. ತಕ್ಷಣವೇ ಏನೋ ಒಂದು ಹುಡುಕದ. ಏನು ಹುಡುಕದಪ್ಪ ಅಂದ್ರೆ, ಒನ್ ಆಫ್ ಹಿಸ್ ಅಪ್ಪರ್ ಫ್ರಂಟ್ ಟೀತ್ ವಾಸ್ ಲೂಸ್. ಈ ಒಂದು ಮುಂದಿನ ಮೇಲಿನ ಹಲ್ಲು ಲೂಸ್ ಆಗಿತ್ತು, ಅದು ಸಿಕ್ತು. ಹಲ್ಲು ನೋವು ಅಂತ ಹೇಳ್ಬೋದಲ್ಲ, ಏನು ಸಾಲು ಸುಟಿ ಆಯ್ತು ಅಂತ ವಿಚಾರ ಮಾಡ್ಲಕತ್ತ. ದಿಸ್ ವಾಸ್ ಲಕ್ಕಿ. ಇದು ಮಸ್ತ್ ನೋಡಿ. ಇದನ್ನು ಹೇಳಿ ಅಂದ್ರೆ ನನಗೆ ಹಲ್ಲು ನೋಯ್ಲಾಗ್ತದ, ಅದಕ್ಕೆ ಶಾಲೆಗೆ ಹೋಗಲ್ಲ ಅಂತ ಹೇಳಿದ್ರೆ ನಾ ಆರಾಮ್ ಮನೆಯಾಗಿರ್ಬೋದು. ಹಿ ವಾಸ್ ಅಬೌಟ್ ಟು ಬಿಗ್ಯಾನ್ ಟು ಗ್ರೋನ್ ಆ್ಯಸ್ ಎ ಸ್ಟಾರ್ಟರ್. ನರಳು, ಗ್ರೋನ್ ಅಂದರೆ ಏನು? ನರಳಾಟ. ಹಲ್ಲು ನೋಯ್ಲಾತ ಅಂತ ಏಕಿರಿಂದ ನರಳಿಕತ್ತ. ಯಾರು? ಈ ಒಂದು ಯಾರ್ರೀ? ಟಾಮ್. ಪ್ರಾರಂಭದಲ್ಲಿ ನರಳಾಟವನ್ನು, ನೋವನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ದ. ಆ್ಯಸ್ ಹಿ ಕಾಲ್ಡ್ ಇಟ್ಸ್, ಬಟ್ ಆಲ್ಮೋಸ್ಟ್ ಆಲ್ ಇಟ್ ಆಟ್ ಒನ್ಸ್ ಇಟ್ ಅಕ್ಯೂಟ್ ಟು ಹಿಮ್ ದಟ್ ಇಫ್ ಹಿ ಟೋಲ್ಡ್ ಹಿಸ್ ಆಂಟ್ ಅಬೌಟ್ ಇಟ್. ಬಟ್ ಆಲ್ಮೋಸ್ಟ್ ಆಲ್ ಅಟ್ ಒನ್ಸ್ ಇಟ್ ಅಕ್ಯೂಟ್ಸ್. ಹಲ್ಲು ನೋಯ್ಲಕ್ಕತ್ತದ, ಹಲ್ಲು ನೋಯ್ತಾ ಇದೆ, ಹಲ್ಲು ಹೊಡಿತಾ ಇದೆ ಅಂತ ಹೇಳಿದ್ರೆ ಅವರ ಒಂದು ಚಿಕ್ಕಮ್ಮನಿಗೆ ಏನು ಮಾಡ್ತಾಳಕ್ಕಿ? ಶಿ ವುಡ್ ಫುಲ್ ಇಟ್ ಔಟ್. ಅಕ್ಕಿ ದಾರ ಕಟ್ ಹಿಡಿದು ಜಗ್ಗಿ ತೆಗೆದು ಬಿಡ್ತಾಳೆ. ಹಂಗಾದ್ರೆ ಏನು ಮಾಡೋದು? ಆ್ಯಂಡ್ ದ್ಯಾಟ್ ವುಡ್ ಹರ್ಟ್. ಫಸ್ಟ್ ನೋವು ಆಗುತ್ತದ, ಹಲ್ಲು ಕಿತ್ತಬೇಕಾ, ಹೆಂಗೆ ಮಾಡೋದು ಅಂತೇಳಿ ಮಾತು ವಿಚಾರ ಮಾಡಕತ್ತ. ಸೊ ಹಿ ಥಾಟ್ ಹಿ ವುಡ್ ಹೋಲ್ಡ್ ದ ಟೂತ್ ಇನ್ ರಿಸರ್ವ್ ಫಾರ್ ದ ಪ್ರೆಸೆಂಟ್ ಆ್ಯಂಡ್ ಇನ್ವೆಸ್ಟಿಗೇಟ್ ಫರ್ದರ್. ಹಾಗಾದ್ರೆ ನಾವೇನು ಮಾಡೋಣ? ಈ ಹಲ್ಲಿನ ನೋವು ಆಮೇಲೆ ನೋಡೋಣ ಅನ್ಕ ಮತ್ತೇನರ ನೋವು ಅದಾವನಂತ ಏಕಿರಿಂದ ಮತ್ತಷ್ಟು ಇನ್ವೆಸ್ಟಿಗೇಷನನ್ನು, ಹುಡುಕಾಟವನ್ನು, ಸಂಶೋಧನೆಯನ್ನು, ಮತ್ತೆಲ್ಲೆಲ್ಲಿ ನೋವದ, ಪೇನ್ ಅದ ಅಂಥೇಳಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ. ಯಾರು? ನಮ್ಮ ಟಾಮ್ ಸೋಯರು. ಓಕೆ, ಮುಂದೆ ಏನಾಗುತ್ತೆ ನೋಡೋಣ ರೀ. ನಥಿಂಗ್ ಸೀಮ್ ಟು ಕಮ್ ಟು ಹಿಸ್ ಹೆಲ್ಪ್ ಫಾರ್ ಸಮ್ ಟೈಮ್. ಯಾವುದೂ ಕೂಡ ಅವನಿಗೆ ಅವನ ಬಾಡಿಯಲ್ಲಿ ನೋಯ್ತಾ ಇರೋದು ಅಥವಾ ಪೇನ್ ಆಗ್ತಾ ಇರೋದು, ಅನಾರೋಗ್ಯದಿಂದಿರೋದು ಕಾಣಿಸೋದಿಲ್ಲ. Then Tom remembered the doctor telling about a certain thing that laid up a patient for 2 to 3 weeks and threatened to make him lose a finger. Nothing seemed to come to his help for some time. ಏನೂ ಕೂಡ ಅವನ ತಲೆಯಲ್ಲಿ ಬರೋದೇ ಇಲ್ಲ, ಯಾವ ಬಾಡಿ ಪಾರ್ಟು ಕೂಡ ಅಷ್ಟೊಂದು ಪೇನ್ ಆಗಿರೋದಿಲ್ಲ.
ಮುಂದೆ ಏನು ಮಾಡ್ತಾನಪ್ಪ ಅಂದ್ರೆ ಟಾಮ್, ದೆನ್ ಟಾಮ್ ರಿಮೆಂಬರ್ಡ್, ಅವನಿಗೆ ನೆನಪಾಗ್ತದೆ. ಏನು ನೆನಪಾಗ್ತದೆ? ದ ಡಾಕ್ಟರ್ ಟೆಲ್ಲಿಂಗ್, ದ ಡಾಕ್ಟರ್ಸ್ಗಳು ಹೇಳ್ತಾ ಇದ್ರು. ಏನಂತ ಹೇಳ್ತಾ ಇದ್ರು? ಅಬೌಟ್ ಎ ಸರ್ಟನ್ ಥಿಂಗ್ ದ್ಯಾಟ್ ಲೇಡ್ ಅಪ್ ಎ ಪೇಷಂಟ್. ಕೆಲವೊಂದಿಷ್ಟು ವಿಚಾರಗಳಿದ್ದಾವೆ. ಒಬ್ಬ ಪೇಷಂಟ್ನನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ 2 ಅಥವಾ 3 ವಾರಗಳ ತನಕ ಅವರನ್ನು ರೆಸ್ಟಲ್ಲಿ ಇಡ್ತಾರೆ. ಎದಕ್ಕೆ? ಹಿಮ್ ಲೂಸ್ ಅ ಫಿಂಗರ್. ಥ್ರೆಟನ್ ಮೀನ್ಸ್ ಭಯ ಬಿಡಿಸು. ಆ ಒಂದು ಫಿಂಗರ್ ನೋವಿದ್ರೆ, ಬೆರಳಿನ ನೋವಿದ್ರೆ ಅವ್ರಿಗೆ 2-3 ವಾರ ರೆಸ್ಟ್ ಮಾಡಂತ ಹೇಳ್ತಾರಲ್ಲ, ಅದು ನೆನಪಾಗ್ತದೆ. ಯಾರಿಗೆ? ಟಾಮ್ಗೆ. ಸೊ ದ ಬಾಯ್ ಈಗರ್ಲಿ ಡ್ರಿವ್ ಹಿಸ್ ಸೋರ್ ಟೋ ಫ್ರಮ್ ಅಂಡರ್ ದ ಶೀಟ್ ಆ್ಯಂಡ್ ಹೆಲ್ಡ್ ಇಟ್ ಅಪ್ ಫಾರ್ ಇನ್ಸ್ಪೆಕ್ಷನ್. ಅವ ಏನು ಮಾಡ್ತಾನಪ್ಪ ಅಂದ್ರೆ, ಸೊ ದ ಬಾಯ್ ಈಗರ್ಲಿ, ಅತ್ಯಂತ ಕುತೂಹಲತೆಯಿಂದ, ಡ್ರಿವ್ ಹಿಸ್ ಸೋರ್ ಟೋ, ಟೋ ಅಂದ್ರೆ ಕಾಲು ಬೆರಳು ಅಥವಾ ಹೆಬ್ಬೆರಳು. ಆ ಒಂದು ನೋಯ್ತಕ್ಕಂಥ ಹೆಬ್ಬೆರಳನ್ನು, ಇದು ಕೈ ಅದ ರೀ, ಕಾಲಿನ ಬೆರಳನ್ನು ತೆಗೆದು ನೋಡ್ತಾನೆ ರೀ. ಅದನ್ನ ನಾವು ಒಂದು ಸ್ವಲ್ಪ ಇನ್ಸ್ಪೆಕ್ಷನ್ ಎಲ್ಲೆಲ್ಲಿ ಏನೇನಾಗ್ಯದ ನೋಡ್ತಾನೆ ರೀ, ಹಾಸಿಗೆ ತೆಗೆದು. ನೌ ದ್ಯಾಟ್ ಹಿ ಹ್ಯಾಡ್ ಫೌಂಡ್ ಎ ಪ್ರಾಮಿಸಿಂಗ್ ಏಲ್ಮೆಂಟ್. ಹಾಂ, ನನಗೇನಾಗ್ಯದ, ಈ ಬಟ್ಟಿಗೆ ಹೆಬ್ಬಳ್ಳಿಗೆ ಗಾಯ ಆಗ್ಯದ ಅಂತ ಕಿರಿಂದ ನನಗೆ ಅನಾರೋಗ್ಯ ಆಗ್ಯದ. ಇದು ಹೇಳಲಿಕ್ಕೆ ಭಾಳಷ್ಟು ಒಳ್ಳೆ ರೀಸನ್ನು ಅಂತ ಕಿರಿ ಏನು ಮಾಡ್ತಾನಪ್ಪ ಅಂತಂದ್ರೆ ಡಿಸೈಡ್ ಮಾಡ್ತಾನೆ. ಹಿ ಹ್ಯಾಡ್ ಒನ್ಲಿ ಟು ಪ್ರೊಡ್ಯೂಸ್ ದ ಸಿಂಪ್ಟಮ್ಸ್. ನಾ ಈಗ ಏನು ಮಾಡ್ಬೇಕು? ಬರೇ ಅದರ ಸಿಂಪ್ಟಮ್ಸ್ಗಳು, ನನಗೆ ನೋವು ಆಗ್ತಾ ಇದೆ ಅಂತ ಈಕಿರಿಂದ, ಸಿಂಪ್ಟಮ್ಸ್ ಅಂದರೆ ಸೈನ್ಸ್ಗಳು, ಗುರುತುಗಳು ನಾನು ಮಾಡಬೇಕಷ್ಟೇ ಈಗ. ಬಟ್ ಹಿ ಡಿಡಂಟ್ ನೋ ವಾಟ್ ದೀಸ್ ವರ್. ಬಟ್ ಅವನಿಗೆ ಗೊತ್ತಿರಲಿಲ್ಲ ಯಾವ ರೀತಿ ನೋವನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು. ಹವೆವರ್ ಇಟ್ ಸೀಮ್ಡ್ ವರ್ತ್ ವೈಲ್ ಟೇಕಿಂಗ್ ಎ ಚಾನ್ಸ್. ಇದು ಪ್ರಾಫಿಟೇಬಲ್ ಅದ. ವರ್ತ್ ವೈಲ್ ಅಂದ್ರೆ ಲಾಭದಾಯಕ. ಇದು ಈ ಒಂದು ಬೆರಳಿನ ನೋವನ್ನು ಹೇಳಿದರೆ ನನಗೇನಪ್ಪ ಅಂದರೆ ಇವತ್ತು ಶಾಲೆಯಿಂದ ನಾನು ತಪ್ಪಿಸ್ಕೋಬೋದು ಅಂತ ಇವ ವಿಚಾರ ಮಾಡ್ತಾನೆ ರೀ. ಇಟ್ ಈಸ್ ದ ಬೆಸ್ಟ್ ಅಪಾರ್ಚುನಿಟಿ ಅಂತ ಡಿಸೈಡ್ ಮಾಡ್ತಾನೆ. ಸೊ ಹಿ ಫೆಲ್ ಟು ಗ್ರೋನಿಂಗ್. ಅದಕ್ಕೆ ಮತ್ತೆ ಹಿಂಗೆ ಡುಸ್ ಅಂತ ಮುಕೊಂಡ್ಬಿಡ್ತಾನೆ. ಹೆಂಗೆ? ಅಯ್ಯಪ್ಪ ಅವ್ವ ಅಂತ ಹೇಳ್ಕೋತಿರಂದು ನರಳಾಟ, ಒದ್ದಾಟ, ನಳ್ಕೋತ ವಿತ್ ಕನ್ಸಿಡ್ರೇಬಲ್ ಸ್ಪಿರಿಟ್. ಕೇಳಿಸ್ಬೇಕಲ್ಲ ಎಲ್ಲರಿಗೂ. ಆ ಒಂದು ಸ್ಪಿರಿಟ್ಲಿ ಒದ್ದಾಡ್ತಾ ಮಲಗ್ತಾನೆ. ಹಿ ಶುಡ್ ಫಸ್ಟ್ ಆಫ್ ಆಲ್ ಗೆಟ್ ಸಿದ್ಸ್. ಫಸ್ಟ್ ಅವ ಯಾರನ್ನು ಎಬ್ಬಿಸ್ಬೇಕು? ಸಿದ್ಧನ ಎಬ್ಬಿಸ್ಬೇಕು. ಸಿದ್ಧ ಯಾರು? ಯಂಗರ್ ಹಾಫ್ ಬ್ರದರ್. ಒಂದು ಇವನಕ್ಕಿಂತ ಚಿಕ್ಕ ತಮ್ಮನ್ನು ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಟು ಟೆಲ್ ಇಸ್ ಆಂಟ್ ಅಬೌಟ್ ಈಸ್ ಎಲ್ಮೆಂಟ್ ಬಟ್ ಸಿದ್ಧ ಸ್ಲೆಪ್ಟ್ ಆನ್ ವೆರಿ ಸೌಂಡ್ಲಿ. ಇವ ಸಿದ್ಧನ ಮುಂದೆ ಹೇಳ್ಬೇಕಾಗ್ತದೆ. ಸಿದ್ಧ ಹೋಗಿ ಯಾರ ಮುಂದೆ ಹೇಳ್ತಾನ? ಇವನಿಗೆ ಆರಾಮಿಲ್ಲ ಅಂಥೇಳಿ ಬೆಳ್ಳು ನೋಯ್ಲಾಗ್ತು, ಕಾಲು ಬೆಳ್ಳು ನೋಯ್ಲಾಗ್ತು ಅಂತ ಯಾರಿಗೆ ಹೇಳ್ತಾನ? ಚಿಕ್ಕಮ್ಮನಿಗೆ ಹೇಳ್ತಾನ ಅಂತ ಈ ರೀತಿ ಪ್ಲ್ಯಾನಿಂಗ್ಸನ್ನು ಮಾಡ್ತಾನೆ. ಬಟ್ ಸಿದ್ಧ ಮಾತ್ರ ಗೊರ್ರ ಅಂತೇಳಿ ಗೊರಕೆ ಹೊಡಿತಿರ್ತಾನೆ ಭಾಳ ಜೋರಾಗಿ. ಓಕೆ, ಮುಂದಿನ ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ನೋಡೋಣ. ಟಾಮ್ ಗ್ರೋಂಡ್ ಲೌಡರ್. ಮತ್ತೊಂದು ಸ್ವಲ್ಪ ಜೋರಾಗಿ ಚೀರ್ಲಕತ್ತಿ, ನರಳಾಟ ಮಾಡ್ಲಕತ್ತ. ಆ್ಯಂಡ್ ಇಮ್ಯಾಜಿನ್ ದ್ಯಾಟ್ ಹಿ ಬಿಗ್ಯಾನ್ ಟು ಫೀಲ್ ಪೇನ್ ಇನ್ ದ ಟೋ. ಅವ ಕಲ್ಪನೆ ಮಾಡ್ಕೊನ, ನನ್ನ ಹೆಬ್ಬಳು ನೋಯ್ತಾ ಇದೆ, ಭಾಳಷ್ಟು ನೋವು ಆಗ್ತಾಯಿದೆ ಅಂತೇಳಿ ಅವನು ಇಮ್ಯಾಜಿನ್ ಮಾಡ್ಕೋತಾ ಇದ್ದಾನೆ. ಬಟ್ ದೇರ್ ವಾಸ್ ಎ ಲಿಟಲ್ ರೆಸ್ಪಾನ್ಸ್ ಫ್ರಮ್ ಸಿದ್ಧ. ಇವು ಎಟ್ಟ ಚೀರಾಡಿದ್ರು, ಎಟ್ಟ ಒದ್ದಾಡಿದ್ರು, ಏನೋ ಮಾಡಿದ್ರು ಸಿದ್ಧ ಹೇಳೋದೇ ಇಲ್ಲ, ಏನೂ ರೆಸ್ಪಾನ್ಸ್ ಮಾಡೋದಿಲ್ಲ. ಮುಂದೆ ಟಾಮ್ ವಾಸ್ ಗಾಸ್ಪಿಂಗ್ ಬೈ ದಿಸ್ ಟೈಮ್. ಉಫ್ ಅಂತ ಕೇಳಿಂದ ಉಸಿರನ್ನು ಬಿಡ್ಲಕ್ಕತ್ತ ಟಾಮ್. ಹಿ ಟುಕ್ ಎ ರೆಸ್ಟ್ ಆ್ಯಂಡ್ ದೆನ್ ಬಿಗ್ಯಾನ್ ಟು ಗ್ರೋನ್ ಈವನ್ ಲೌಡರ್. ಮತ್ತು ಇದಕ್ಕಿಂತ ಜೋರ ನರಳಾಟ, ಚೀರಾಟ ಸ್ಟಾರ್ಟ್ ಮಾಡಿದಾರೆ. ಯಾರು? ಟಾಮ್. ಬಟ್ ಸಿದ್ಧ ಸ್ನೋರ್ಡ್ ಆನ್. ಸಿದ್ಧ ಮಾತ್ರ ಗೊರಕೆ ಹೊಡಿತಾ ಇದ್ದ. ಸ್ನೋರ್ಡ್ ಮೀನ್ಸ್ ಗೊರಕೆ ಹೊಡಿ. ಟಾಮ್ ವಾಸ್ ಫ್ಯೂರಿಯಸ್. ಟಾಮ್ಗೆ ಇಲ್ಲಿ ಭಾಳಷ್ಟು ಸಿಟ್ಟು ಬಂತು, ಆ್ಯಂಗ್ರಿ, ಸಿಟ್ಟು ಬಂದುಬಿಡ್ತ್ರಿ. ನಾ ಎಷ್ಟು ಚೂರಾಡೋದು ಹೇಳಲಾಗ್ಯಾರ, ಮಂಗ್ಯಾರ ಮಗ ಎಷ್ಟು ಕೆಟ್ಟು ನಿದ್ದೆ ಹೊಡ್ಲತ್ತಾನಂತ ಹೇಳ್ಕೇಳಿ. ಹಿ ಕಾಲ್ಡ್ ಔಟ್. ಮತ್ತೆ ಜೋರಾಗಿ ಚೀರ್ತಾನೆ ರೀ, ಸಿದ್ಧ ಆ್ಯಂಡ್ ಶುಕ್ ಹಿಮ್. ಸಿದ್ಧ ಹೇಳು ಅಂತೇಳಿ ಅವನು ಅಳಗಾಡಿಸ್ತಾನೆ, ಕಾಲು ಕೈ ಹಿಡ್ದು ಅಳಗಾಡಿಸ್ತಾನೆ. ದಿಸ್ ಪ್ಲ್ಯಾನ್ಡ್ ವರ್ಕ್ ವೆಲ್. ಇವ ಯಾವಾಗ ಅವನಿಗೆ ಕೈ ಹಚ್ತಾನಲ್ಲ ಅವನಿಗೆ ಎಚ್ಚರ ಆಗುತ್ತೆ, ಈ ಪ್ಲ್ಯಾನು ವರ್ಕ್ ಆಗುತ್ತೆ. ಆ್ಯಂಡ್ ಟಾಮ್ ಬಿಗ್ಯಾನ್ ಟು ಗ್ರೋನ್ ಅಗೇನ್. ಇವ ಅವನು ಎಬ್ಬಿಸಿ ಮತ್ತು ಓ ತಿಳ್ಕಿರಿಂದ ಇವ ನರಳಾಟವನ್ನು ಚಾಲು ಮಾಡ್ದ.
ಸಿದ್ಧ ಯಾಡ್ ಇವು ಶುದ್ಧ ಯಾವುದು ಅಂತೇಳಿ ಆಕಳಿಸ್ದೆ ಯಾಡ್ ಅಂದ್ರೇನು ಆಕಳಿಸು. ಸ್ಟ್ರೆಚ್ ಮೀನ್ಸ್ ಕೈ ಹಿಂಗೆ ಮಾಡ್ತೀವಲ್ಲ ಅಂತ ಕೇಳೋದು ಕೈ ಅಗಲಿಸ್ದ. ದೆನ್ ಬ್ರಾಟ್ ಹಿಮ್ಸೆಲ್ಫ್ ಆನ್ ಹಿಸ್ ಎಲ್ಬೋ ಆ್ಯಂಡ್ ಬಿಗ್ಯಾನ್ ಟು ಸ್ಟೇರ್ ಆ್ಯಟ್ ಟಾಮ್. ಈ ಮೊಣಕೈಯನ್ನು ಈ ರೀತಿ ಮಾಡ್ತಾ ಸ್ಟೇರ್ ಅಂದರೆ ಲುಕ್ ನೋಡು ಈ ಟಾಮನ್ನು ನೋಡ್ಲಿಕ್ಕತ್ತ. ಟಾಮ್ ಕೆಪ್ಟ್ ಗಾನ್ ಗ್ರೋನಿಂಗ್. ಇವ ಯಪ್ಪ ನೋಯ್ತದ ಹಂಗದ ಹಿಂಗದ ಇವ್ ನಳಕತ್ತಿದ್ದ. ಯಾರು? ಟಾಮ್. ಟಾಮ್ ಸೇಡ್ ಸಿದ್, ಹೇಳು ಟಾಮ್ ಏನಾಯ್ತು ಹೇಳು ಅಂತ ಇವ ಸಿದ್ಧ ಕೇಳಕತ್ತ ಟಾಮ್. ದೇರ್ ವಾಸ್ ನೋ ರೆಸ್ಪಾನ್ಸ್ ಫ್ರಮ್ ಟಾಮ್. ಇವ್ ಮತ್ತೀಗ ನಾಟಕ ಮಾಡಬೇಕಲ್ಲ, ಇವ್ ಗಪ್ ಕುಂದ್ರಲ್ಲ ಅತ್ತೀಗ. ಹಿಯರ್ ಟಾಮ್ ವಾಟ್ಸ್ ದ ಮ್ಯಾಟರ್, ಇಲ್ಲಿ ನೋಡಿಲ್ಲಿ ನಾ ಎದ್ದೀನಿ ಟಾಮ್, ಏನಾಗ್ಯದ ಹೇಳು ಟಾಮ್ ಅಂತ ಇವ ಸಿದ್ಧ ಕೇಳಕತ್ತ. ಸಿದ್ಧ ಆಸ್ಕ್ಡ್ ಆ್ಯಂಡ್ ಹಿ ಶುಕ್ ಹಿಮ್. ಸಿದ್ಧ ಕೇಳ್ದ, ಅವನ್ನ ಮುಟ್ಟದ, ಅಳಗಾಡಿಸ್ದ. ಆ್ಯಂಡ್ ಲುಕ್ಡ್ ಇನ್ ಹಿಸ್ ಫೇಸ್ ಎನರ್ಜಿಯಸ್ಲಿ, ಬಹಳಷ್ಟು ಚಿಂತಾಕ್ರಾಂತನಾಗಿ, ವರಿಡ್ಲಿ. ಎನರ್ಜಿಯಸ್ಲಿ ಅಂದರೆ ಏನು? ಚಿಂತೆಯಿಂದ. ಏನಾಗ್ಯದ ಇವನಿಗೆ ಅಂತ ಹೇಳಿಕರಿಂದ ಅವ್ ನೋಡ್ಲಿಕ್ಕತ್ತ. ಟಾಮ್ ಮೋಂಡ್ ಔಟ್, ಓ ಡೋಂಟ್ ಸಿದ್ಧ, ಯಪ್ಪ ಮುಟ್ಟಬೇಡು ಅಂತ ಹೇಳ್ಕಿರಂದು ಸಿದ್ಧ ಅಂತ ಇವ್ ಮಾಡತ್ತ. ಡೋಂಟ್ ಶೇಕ್ ಮೀ ಲೈಕ್ ದ್ಯಾಟ್, ನನಗೆ ಹಂಗೆ ಅಳಗಾಡ್ಸ್ಬೇಡ, ಭಾಳ ನೋವಾಗುತ್ತೆ ನನಗೆ, ಸಿದ್ಧ ಹಂಗೆ ಮಾಡಬೇಡ ಅಂತ ಟಾಮ್ ಹೇಳಕತ್ತಾನ. ಮುಂದೆ ಏನಾಗತ್ತಂದ್ರೆ, ವಾಟ್ಸ್ ದ ಮ್ಯಾಟ್ರ್ ಟಾಮ್, ಯಾಕೆ ಅಳಗಾಡ್ಸ್ಬಾರ್ದು, ಏನಾಗ್ಯದ ಟಾಮ್ ನಿನಗೆ ಹೇಳು. ಐ ಮಸ್ಟ್ ಕಾಲ್ ಆಂಟಿ, ನಾ ಆಂಟಿನರಿಗೆ ಕರಿತೀನಿ ಹೇಳು ಅಂತ ಯಾರು ಹೇಳ್ತಾರೆ? ಈ ಸಿದ್ಧ ಟಾಮ್ಗೆ ಹೇಳ್ತಾನೆ. ಮುಂದೆ ಏನಾಗುತ್ತೆ ನೋಡೋಣ. ನೋ ನೆವರ್ ಮೈಂಡ್, ಅವಶ್ಯಕತೆ ಇಲ್ಲ, ನೀ ಯಾರನ್ನೂ ಕರಿಬೇಡ. ಇಟ್ ಮೇ ಬಿ ಆಲ್ ಓವರ್ ಬೈ, ಇದು ನನ್ನ ಆಮೇಲೆ ಹೋಗುತ್ತಾ. ಡೋಂಟ್ ಕಾಲ್ ಎನಿಬಡಿ, ಯಾರಿಗೂ ಕೂಡ ನೀನು ಕರಿಬೇಡ ಅಂತ ಯಾರು ಹೇಳ್ತಾರೆ? ಟಾಮ್ ಸಿದ್ಧ ಹೇಳ್ತಾನೆ. ಬಟ್ ಐ ಮಸ್ಟ್, ಡೋಂಟ್ ಗ್ರೋನ್ ಸೋ ಟಾಮ್. ಓಕೆ ನಾ ಕರೆಯೋದಿಲ್ಲ, ನಾ ಕರಿಲೇಬೇಕು. ಓಕೆ ಐ ಮಸ್ಟ್, ನಾನು ಕರಿಲೇಬೇಕು. ಡೋಂಟ್ ಗ್ರೋನ್ ಸೋ ಟಾಮ್, ಭಾಳ ಒದ್ದಾಡಬೇಡ, ನಳಾಡಬೇಡ. ಏನಾಗಿದೆ ಹೇಳು? ಇಟ್ಸ್ ಏವ್ಫುಲ್, ಭಾಳ ಭಯಂಕರವಾಗಿದೆ ನೀ ಒದ್ದಾಡೋದು, ಏನಾಗ್ಲತ್ತ ಹೇಳು. ಹೌ ಲಾಂಗ್ ಹ್ಯಾವ್ ಯು ಬೀನ್ ಲೈಕ್ ದಿಸ್, ಎಷ್ಟೊತ್ತಿನಿಂದ ನೀನು ಈ ರೀತಿ ನೋವನ್ನು ಪಡ್ತಾ ಇದೆಯಾ, ನಳ್ತಾ ಇದೆಯಾ ಅಂತ ಸಿದ್ಧ ಕೇಳ್ತಾನೆ ಟಾಮ್ಗೆ. ಅವರ್ಸ್, ತಾಸುಗಟ್ಟಲೆ ಆಯಿತು, 4-5 ತಾಸು ಆಯಿತು. ಓ ಡೋಂಟ್ ಸ್ಟೇರ್ ಸೋ ಸಿದ್ಧ, ಯು ಕಿಲ್ ಮೀ. ಅಳಗಾಡಿಸ್ಬೇಡ ನನ್ನ. ಸ್ಟೇರ್ ಮೀನ್ಸ್ ಕಲಕೋ, ಅಲುಗಾಡಿಸು. ನೀ ಎಲ್ಲ ಅಳಗಾಡಿಸು, ನನಗೆ ಬಂದೇ ಬಿಡ್ತೀನಿ ಅಂತ. ನಾವು ಆರಾಮ್ ತಪ್ಪ ಹೆಂಗೆ ಮಾಡ್ತಿರ್ತೀವನ ಹಂಗೆ ಅವ ನಾಟಕ ಮಾಡಕತ್ತಾನೀಗ. ಓಕೆ ಮುಂದೆ ಏನಾಗತ್ತೆ ನೋಡ್ರಿ. ಟಾಮ್, ವೈ ಡಿಡಂಟ್ ಯು ವೇಕ್ ಮೀ ಸೂನರ್, ಯಾಕೆ ನೀ ನನಗೆ ಜಲ್ದಿ ಎಬ್ಬಿಸ್ಲಿಲ್ಲ. ಓ ಟಾಮ್ ಡೋಂಟ್, ಐ ಆಮ್ ಸ್ಕೇರ್ಡ್ ಟಾಮ್, ನನಗೆ ಗಾಬರಿ ಆಗ್ಯದ, ನಾ ಅಂಚಿನಿ. ವಾಟ್ಸ್ ದ ಮ್ಯಾಟರ್, ಏನಾಗಿದೆ ಹೇಳು ಟಾಮ್ ನಿನಗೆ ಅಂತ ಸಿದ್ಧ ಕೇಳಕತ್ತಾನ. ಅವಾಗ ನಮ್ಮ ಟಾಮ್ ಏನು ಹೇಳ್ತಾನಪ್ಪ ಅಂದ್ರೆ, ಐ ಫಾರ್ಗಿವ್ ಯು ಫಾರ್ ಎವ್ರಿಥಿಂಗ್ ಸಿದ್ಧ, ನಾನು ನಿನಗೆ ಎಲ್ಲ ಕ್ಷಮಿಸೀನಿ ಸಿದ್ಧ ಹೇಳ್ತಾನೆ. ಮತ್ತು ನಾಟ್ ಗ್ರೋನ್ ಎವ್ರಿಥಿಂಗ್ ಯು ಹ್ಯಾವ್ ಡನ್ ಟು ಮೀ ವೆನ್ ಐ ಆಮ್ ಗಾನ್, ನೀ ಏನೇನು ಬೈದಿಲ್ಲ, ಏನೇನು ಹೊಡೆದಿಲ್ಲ, ಏನೇನು ನನಗೆ ನೋವು ಕೊಟ್ಟಿಲ್ಲ, ಎಲ್ಲ ಕ್ಷಮಿಸೀನಿ. ನಾ ಸತ್ತ ಬಳಕ ನೀ ಅಗದಿ ಆರಾಮಿರುವಂತ ಅವನು ಹೇಳ್ತಾನೆ. ಓ ಟಾಮ್, ಯು ಆರ್ ನಾಟ್ ಡೈಯಿಂಗ್ ಆರ್ ಯು, ನೀ ಸಾಯಕತ್ತಿಲ್ಲ ಮರ, ನೀ ಸಾಯಿ ಮಾತಾಕೆ ಮಾತಾಡ್ತಿ ತಿನ್ಸಿದ್ದ ಹೇಳ್ತಾನೆ. ಡೋಂಟ್ ಟಾಮ್, ಓ ಡೋಂಟ್, ಮೇ ಬಿ ಹಂಗೆ ಮಾಡಬೇಡ, ನೀ ಸಾಯಂಗಿಲ್ಲ ಅಂತ ಹೇಳ್ತಿರ್ತಾನೆ ಸಿದ್ಧ. ಮುಂದೆ ಏನಾಗುತ್ತೆ ನೋಡೋಣ. ಐ ಫಾರ್ಗಿವ್ ಎವ್ರಿಬಡಿ ಸಿದ್ಧ, ನಾ ಎಲ್ಲರನ್ನ ಕ್ಷಮಿಸ್ತೀನಿ. ಗ್ರೋನ್ ಟೆಲ್ ದಮ್ ಸೋ ಸಿದ್ಧ, ನಿನ್ನಷ್ಟೇ ಅಲ್ಲ, ನಮ್ಮ ಚಿಕ್ಕಮ್ಮನ್ನ, ನಮ್ಮ ಮನೆಯಲ್ಲಿರೋ ಮ್ಯಾರಿಯನ್ನು, ನಮ್ಮ ತಂಗಿಯನ್ನು, ಅಕ್ಕನ್ನು ಎಲ್ಲನೂ ಕ್ಷಮಿಸ್ತೀನಿ. ಅವರಿಗೆಲ್ಲ ಹೇಳು, ಎಲ್ಲರಿಗೆ ಕ್ಷಮಿಸಿ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಕ್ಕಿರಂದ ಇಲ್ಲಿ ಟಾಮ್ ಸಿದ್ಧ ಹೇಳ್ತಿದ್ದಾನೆ. ಮುಂದೆ ಏನಾಗುತ್ತೆ ನೋಡೋಣ. ಬಟ್ ಸಿದ್ಧ ಹ್ಯಾಡ್ ಗಾಟ್ ಔಟ್ ಆಫ್ ಬೆಡ್, ಇವನು ಗಾಬರಿಯಾಗಿ ಆ ಬೆಡ್ನಿಂದ ಹೇಳ್ತಾನೆ ರೀ. ಸ್ನ್ಯಾಚ್ಡ್ ಹಿಸ್ ಕ್ಲಾತ್ಸ್, ಅವನ ಬಟ್ಟೆಗಳನ್ನು ಸರಿಪಡಿಸ್ಕೊಳ್ತಾನೆ. ಆ್ಯಂಡ್ ವಾಸ್ ಆನ್ ಹಿಸ್ ಫೀಟ್, ಅವನ ಒಂದು ಕಾಲ ಮೇಲೆ ನಿಂತ್ಕೊಳ್ತಾನೆ. ಟಾಮ್ ವಾಸ್ ಸಫರಿಂಗ್ ಇನ್ ರಿಯಾಲಿಟಿ. ನಾವು ಟಾಮ್ ನಿಜವಾಗಿ ಏನು ಮಾಡಕತ್ತಾನಪ್ಪ ಅಂದ್ರೆ ಅವ ಭಾಳಷ್ಟು ಒದ್ದಾಡ್ತಾ ಇದ್ದಾನೆ, ಅವನಿಗೆ ಭಾಳಷ್ಟು ನೋವು ಆಗ್ಲಿಕ್ಕತ್ತದ ಅಂತೇಳಿ ಕೆರಿಂದ ಇವ ತಿಳ್ಕೊಳ್ತಾನೆ. ಸೊ ಹ್ಯಾಂಡ್ಸಮ್ಲಿ ವಾಸ್ ಹಿಸ್ ಇಮ್ಯಾಜಿನೇಷನ್ ವರ್ಕಿಂಗ್,
ಈಗ ಟಾಮ್ ಏನು ಮಾಡ್ತಾನಪ್ಪ ಅಂತಂದ್ರೆ ನಾನು ಅನ್ಕೊಂಡಂಗೆ ನಾ ಇಮ್ಯಾಜಿನೇಷನ್ ಕಲ್ಪನೆ ಮಾಡ್ಕೊಂಡಂಗೆ ನನ್ನ ಪ್ಲ್ಯಾನು ವರ್ಕ್ ಆಗ್ಯದ ಅಂತ ತಿಳ್ಕೊತಾನೆ. ದ್ಯಾಟ್ ಈಸ್ ಗ್ರೋನ್ಸ್ ಹ್ಯಾಡ್ ಬಿಕಮ್ ಕ್ವೈಟ್ ಜೀನಿಯನ್. ಇನ್ನೊಂದು ಸ್ವಲ್ಪ ನಳೋದನ್ನು ಜಾಸ್ತಿ ಮಾಡ್ತಾನೆ. ಮುಂದೆ ಏನಾಗುತ್ತೆ, ಸಿದ್ಧ ಫ್ಲೂ ಡೌನ್ ಸ್ಟೇರ್ಸ್ ಆ್ಯಂಡ್ ಸೇಡ್. ಸಿದ್ಧ ಬೆಡ್ ಮ್ಯಾಗಿಂದ ಎದ್ದು ಬಟ್ಟೆ ಸರಿ ಮಾಡ್ಕೊಂಡು ತೆಳಗೆ ಹೋದ ಕಿಚನ್ ರೂಮಿಗೆ. ಓ ಆಂಟಿ ಪಾಲಿ ಕಮ್, ಟಾಮ್ಸ್ ಡೈಯಿಂಗ್. ಓ ಆಂಟಿ ಅವರೇ, ಚಿಕ್ಕಮ್ಮ ಅವರೇ, ಪಾಲಿ ಅವರೇ, ಈ ಯಾರು ಸಾಯ್ತಾ ಇದ್ದಾರಪ್ಪ ಅಂದ್ರೆ ನಮ್ಮ ಟಾಮ್ ಸಾಯ್ತಾ ಇದ್ದಾನೆ, ಬರ್ರಿ ಜಲ್ದಿ ಅಂತೀವಿ ಮೊದಲಕತ್ತ. ಡೈಯಿಂಗ್? ಎಸ್, ಡೋಂಟ್ ವೇಟ್, ಕಮ್ ಕ್ವಿಕ್. ಸಾಯ್ತಾ ಇದ್ದಾರ? ಏ ಲೇಟ್ ಮಾಡಬೇಡ್ರಿ, ಜಲ್ದಿ ಬಾ ಅಂತ ಇವ್ ಕರಿತಾ ಇದ್ದಾನೆ. ರಬ್ಬಿಶ್, ಐ ಡೋಂಟ್ ಬಿಲೀವ್ ಇಟ್, ಡರ್ಟಿ ಫೆಲೋ. ನಾ ಯಾರು ಸಾಯ್ತಾರ, ನಾನು ನಂಬಂಗಿಲ್ಲ ಅದನ್ನಂತ ಆಂಟಿ ಹೇಳ್ತಾಳೆ. ಮುಂದೆ ಏನಾಗುತ್ತೆ ನೋಡೋಣ. ಬಟ್ ಶಿ ಫ್ಲಡ್ ಅಪ್ ಸ್ಟೇರ್ಸ್ ನೆವರ್ತ್ಲೆಸ್. ಇಷ್ಟಾದರೂ ಕೂಡ ಆ ಮಾತುಗಳನ್ನು ಗಮನ ಕೊಡದೇ ಇದ್ದರೂ ಕೂಡ ಆಕೆ ಮೇಲೆ ಇವ್ರು ಇರ್ತಕ್ಕಂಥ ರೂಮ್ಗೆ ಹತ್ಕೊಂಡು ಬರ್ತಾಳೆ. ವಿತ್ ಸಿಡ್ ಆ್ಯಂಡ್ ಮ್ಯಾರಿ ಆನ್ ಹರ್ ಹೀಲ್ಸ್. ಆಕೆ ಅಕ್ಕಪಕ್ಕದಲ್ಲಿ ಈ ಸಿದ್ ಮತ್ತು ಮ್ಯಾರಿ ಇರ್ತಾರೆ. ಆ್ಯಂಡ್ ಹರ್ ಫೇಸ್ ಗ್ರೀವ್ ಹೈಟ್. ಈಕಿ ಗಾಬ್ರಾಗಿ ಆಕೆ ಮುಖ ಬೆಳಗಾಗ್ಬಿಟ್ಟದ. ಹರ್ ಲಿಪ್ಸ್ ಟ್ರೆಂಬಲ್ಡ್. ಆಕೆ ತುಟಿಗಳು ನಡುಗ್ತಾ ಇದ್ದಾವೆ ಗಾಬ್ರಾಗಿ. ವೆನ್ ಶಿ ರೀಚ್ಡ್ ದ ಬೆಡ್ ಸೈಡ್ ಶಿ ಗಾಸ್ಪ್ಡ್ ಔಟ್. ಇಟ್ಟು ಗಾಬ್ರಾಗಿ ಅಕ್ಕಿ ಹೋಗಿದ್ರು. ಯಾವಾಗ ಬೆಡ್ ಬಲ್ಲಿ ಹೋಗ್ತಾಳ ಅವ ಯಪ್ಪ ಆತಾಳ ಆಕಿ. ಯು ಟಾಮ್ ವಾಟ್ಸ್ ದ ಮ್ಯಾಟ್ರ್ ವಿತ್ ಯು? ಏನಾಗ್ಯದಲ್ಲೇ ನಿನಗೆ, ನೀ ಯಾಕೆ ಸಾಕತಿ ಅಂತ ಹೋಗಿ ಕೇಳ್ತಾಳೆ. ಓ ಆಂಟಿ ಐ ಎಮ್, ಯಪ್ಪೋ ಆಂಟಿ ಅವರ ನಾ ಸಾಯ್ತಾ ಇದ್ದೀನಿ ಅಂತ ಹೇಳ್ತಾನ. ವಾಟ್ಸ್ ದ ಮ್ಯಾಟ್ರ್ ವಿತ್ ಯು ಚೈಲ್ಡ್? ಏನಾಗ್ಯದ ಮಗುವೆ ನಿನಗೆ, ನನ್ನ ಮಗುವಿಗೆ ಏನಾಗ್ಯದ ಹೇಳು ಅಂತ ಆಂಟಿ ಅವ್ರು ಕೇಳ್ತಾ ಇದ್ದಾರೆ. ಓ ಆಂಟಿ, ಮೈ ಸೋಲ್ ಟು ಈಸ್ ಮಾರ್ಟಿಫೈಡ್. ನನ್ನ ಒಂದು ಹೆಬ್ಬೆಳು ಭಾಳಷ್ಟು ನೋಯ್ತಾ ಇದೆ, ಸಾಯ್ತಾ ಇದೆ, ನಾನು ಸಾಯ್ತೀನಿ, ಭಾಳಷ್ಟು ನೋವು ಕೊಡ್ತಾ ಇದೆ. ಸೋರ್ ಮೀನ್ಸ್ ಪೇನ್ಫುಲ್, ಮಾರ್ಟಿಫೈ ಮೀನ್ಸ್ ಡೈ. ನನ್ನ ಹೆಬ್ಬೆಳು ಭಾಳ ನೋವು ಕೊಡತ್ತೆ, ನಾನು ಸತ್ತೇ ಹೋಗ್ತೀನಿ ಅಂತ ಹೇಳ್ತಾನೆ. ದ ಓಲ್ಡ್ ಲೇಡಿ ಸ್ಯಾಂಕ್ ಡೌನ್. ಅವಾಗಿಕಿ ತಳಗ ತಣ್ಣಗೆ ಕುಂದಿರ್ತಾಳ. ಇಂಟು ಎ ಚೇರ್ ಆ್ಯಂಡ್ ಲಾಫ್ಡ್ ಎ ಲಿಟಲ್. ಚೇರ್ ಮ್ಯಾಗ ಕೂತ್ಕೊಂಡು ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದೆನ್ ಕ್ರೈಡ್ ಎ ಲಿಟಲ್. ಸ್ವಲ್ಪ ಅಳ್ತಾಳಕ್ಕಿನು. ದೆನ್ ಡಿಡ್ ಬೋತ್ ಟುಗೆದರ್ ದಿಸ್ ರಿಸ್ಟೋರ್ಡ್ ಹರ್ ಆ್ಯಂಡ್ ಸಿ ಸೇಡ್. ಆಕೆ ಇವರಿಬ್ಬರು ಏನು ಮಾಡಿದ್ದೀವ ಅದ್ರಕೋತ ಬಂದು ಇವು ಅಡ್ಡಾಡತ್ತ ಇವು ಸಾಯ್ಲಾಗತ್ತಂತ ಅವಾಗ ಹೇಳ್ತಾಳಕ್ಕೆ ಒಂದು ಸ್ವಲ್ಪ ಶಾಂತಾಗಿ. ಟಾಮ್, ವಾಟ್ ಎ ಫ್ರೈಟ್ ಯು ಗಿವ್ ಮೀ ಅಂತ ದೊಡ್ಡ ಭಯ ಪಡಿಸಿಬಿಟ್ಟೆಪ್ಪ ನನಗೆ ನೀ. ಫ್ರೈಟ್ ಅಂದರೆ ಗ್ರೇಟ್ ಫಿಯರ್, ಅಂಜಿಕೆ ಬರಿಸ್ಬಿಟ್ಟೋಲೆ ನೀ ಅಂತ ಹೇಳ್ತಾಳೆ. ನೌ ಐ ಮಸ್ಟ್ ಗೆಟ್ ಯು ಆ್ಯಂಡ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ನಿನಗೆ ಎಬ್ಬಿಸ್ತೀನಿ ಈಗ ಈ ನಾನ್ಸೆನ್ಸ್, ಈ ಒಂದು ಉಪಯೋಗ ಇಲ್ಲಾರದ ಕೆಲಸ ಮಾಡೋದನ್ನು ಬಿಡು ಅಂತ ಈ ಒಂದು ಆಂಟ್ ಹೇಳ್ತಾಳೆ. ದ ಗ್ರೋನ್ ಸ್ಟಾಪ್ಡ್ ಆ್ಯಂಡ್ ದ ಪೇನ್ ಡಿಸಪಿಯರ್ಡ್ ಫ್ರಾಮ್ ದ ಟೋ. ನಳಾಟ ಬಂದ್ ಆಗ್ತದೆ, ಆ ಒಂದು ಹೆಬ್ಬಳ್ಳಿಯಲ್ಲಿರ್ತಕ್ಕಂಥ ನೋವು ಕೂಡ ಮರೆ ಆಗುತ್ತೆ. ದ ಫೈಲ್ ಫೆಲ್ಟ್ ಲಿಟಲ್ ಫೂಲಿಶ್. ಇವು ಮೂರ್ಖನಾಗಿ ಕಾಣಿಸ್ತಾನೆ. ಆ್ಯಂಡ್ ಹಿ ಸೈಡ್ ಆಂಟಿ ಪಾಲಿ ಇಟ್ ಸೀಮ್ಡ್ ಮಾರ್ಟಿಫೈಡ್. ನನಗೆ ಬಹುಶಃ ನಾ ಸಾಯ್ತೀನಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇಟ್ ಹರ್ಟ್ ಸೋ ಮಚ್. ಭಾಳಷ್ಟು ನನ್ನ ನೋವು ಕೊಡ್ತು. ಐ ಡೋಂಟ್ ಮೈಂಡ್ ಮೈ ಟೂತ್ ಎಕ್ಕಿಂಗ್ ಎಟ್ ಆಲ್. ನನ್ನ ಹಲ್ಲು ಭಾಳ ನೂಜ್ಲಕತ್ತದ, ನಾ ಹೇಳಿಲ್ಲ, ನಿಮ್ಗೆ ಹೇಳಿಲ್ಲ ಅಂತ ಹೇಳ್ತಾನೆ. ಯುವರ್ ಟೂತ್ ಇಂಡೀಡ್. ನಿನ್ನ ಟೂತ್, ನಿನ್ನ ಹಲ್ಲ. ವಾಟ್ಸ್ ದ ಮ್ಯಾಟ್ರ್ ವಿತ್ ಯುವರ್ ಟೂತ್? ನಿನ್ನ ಹಲ್ಲಿಗೆ ಏನಾಗ್ಯದ? ಒನ್ ಆಫ್ ದಮ್ ಈಸ್ ಲೂಸ್ ಆ್ಯಂಡ್ ಇಟ್ ಎಕೇಸ್ ಟೆರಿಬಲಿ. ಒಂದು ಹಲ್ಲು ಭಾಳ ಲೂಸ್ ಆಗ್ಯದ, ಭಾಳ ಕೆಟ್ಟ. ಟೆರಿಬಲಿ ಮೀನ್ಸ್ ಭಯಂಕರವಾಗಿ ನೋವನ್ನು ಕೊಡ್ತಾ ಇದೆ, ಹೊಡಿತಾ ಇದೆ ಅಂತ ಹೇಳ್ತಾನೆ. ದೇರ್ ನೌ ಡೋಂಟ್ ಬಿಗಿನ್ ದ್ಯಾಟ್ ಗ್ರೋನಿಂಗ್ ಅಗೇನ್. ಮತ್ತು ಚಾಲು ಮಾಡಬೇಡ, ಮತ್ತು ನಳಾಟವನ್ನು ಚಾಲು ಮಾಡಿ. ಓಪನ್ ಯುವರ್ ಮೌತ್. ವೆಲ್, ಯುವರ್ ಟೂತ್ ಈಸ್ ಲೂಸ್. ಹಲ್ಲು ತೆಗಿ, ಕರೆನೇ ನಿಂದು ಏನಾಗ್ಯದ, ಹಲ್ಲು ಲೂಸ್ ಆಗ್ಯದ. ಬಟ್ ಯು ಆರ್ ನಾಟ್ ಗೋಯಿಂಗ್ ಟು ಡೈ ಆಫ್ ದ್ಯಾಟ್. ಹಲ್ಲು ಲೂಸ್ ಆದ್ರೆ ನೀ ಏನು ಸಾಯಂಗಿಲ್ಲ. ಐ ಮಸ್ಟ್ ನೌ ಗೆಟ್ ಮ್ಯಾರಿ ಟು ಬ್ರಿಂಗ್ ಮೀ ಎ ಫ್ಯೂ ಥಿಂಗ್ಸ್. ಮ್ಯಾರಿಗೆ ಹೇಳ್ತೀನಿ ನಾ ಈಗ ಏನೇನು ತೆಗಿಬೇಕು, ನೀನು ಹಲ್ಲು ಕಿತ್ತಬೇಕಂದ್ರೆ ಏನೇನು ಮಾಡ್ಬೇಕಂತೇಳಿ ಆ ವಸ್ತುಗಳನ್ನು ನಾನು ನಿನಗೆ ಸದ್ಯ ತರಿಸ್ತೀನಿ ಅಂಥೇಳಿ ಹೇಳ್ತಾರೆ. ಯಾರು? ಆಂಟ್ ಫಾಲಿ ಅವರು. ಮ್ಯಾರಿ, ರನ್ ಅಲಾಂಗ್ ಕ್ವಿಕ್ಲಿ ಆ್ಯಂಡ್ ಬ್ರಿಂಗ್ ಮಿ ಎ ಪೀಸ್ ಆಫ್ ಸಿಲ್ಕ್ ಥ್ರೆಡ್ ಆ್ಯಂಡ್ ಸಮ್
ಬರ್ನಿಂಗ್ ಕೋಲ್ಸ್ ಫ್ರಾಮ್ ದ ಕಿಚನ್. ಆ ಒಂದು ಸುಡ್ತಕ್ಕಂಥ ಕಲ್ಲಿದ್ದಲುಗಳನ್ನು ತೊಗೊಂಬ, ಆಮೇಲೆ ಒಂದು ಸಿಲ್ಕ್ ದಾರದ ಎಳೆಯನ್ನು ತೊಗೊಂಬ ಅಂತ ಕಿಚನ್ನಿಂದ ಅಡುಗೆ ಮನೆಯಿಂದ ಆಂಟಿ ಮ್ಯಾರಿ ಹೇಳ್ತಾಳೆ. ಓ ಪ್ಲೀಸ್ ಆಂಟಿ ಡೋಂಟ್ ಫುಲ್ ಇಟ್ ಔಟ್. ಓ ಆಂಟಿಯವರು ಹೊರಗೆ ತೆಗಿಬೇಡ್ರಿ, ನನಗೆ ಭಾಳ ನೋವಾಗುತ್ತಾ. ಇಟ್ ಡಸಂಟ್ ಹರ್ಟ್ ಎನಿಮೋರ್, ಪ್ಲೀಸ್ ಡೋಂಟ್ ಆಂಟಿ. ಸುಮ್ಕೊಂಡ್ರಿ, ಅದೇನು ಆಗಂಗಿಲ್ಲ, ಬ್ಯಾಡ್ರಿ ಆಂಟಿ. ಅವ್ರಿಗೆ ಹೋಗ್ತಾನ, ಅದೇನು ಸುಮ್ಕೊಂಡ್ರಿ. ಐ ಡೋಂಟ್ ವಾಂಟ್ ಟು ಸ್ಟೇ ಹೋಮ್ ಫ್ರಮ್ ಸ್ಕೂಲ್. ನಾ ಮನ್ಯಾಗ ಇರಂಗಿಲ್ಲ, ನಾ ಶಾಲೆಗೆ ಹೋಗ್ತಾನೆ ಅಂತ ಹೇಳ್ತಾನೀಗ. ಓ ಯು ಡೋಂಟ್ ಡೂ ಯು, ನೀವು ಓದ್ತೀಯಾ? ಸೊ ಆಲ್ ದಿಸ್ ರೋ ವಾಸ್ ಬಿಕಾಸ್ ಆಫ್ ಯು ಥಾಟ್ ಯು ಹ್ಯಾಡ್ ಸ್ಟೇ ಹೋಮ್ ಫ್ರಾಮ್ ಸ್ಕೂಲ್ ಆ್ಯಂಡ್ ಗೋ ಫಿಶಿಂಗ್. ಅಂದ್ರೆ ಶಾಲೆ ಬಿಟ್ಟು ನೀ ಎಲ್ಲಿ ಹೋಗ್ಬೇಕತ್ ಮಾಡಿದಿ? ಮೀನು ಹಿಡ್ಲಕ್ಕೆ ಹೋಗ್ಬೇಕತ್ ಮಾಡಿಯಲ್ಲ, ಈಜಾಡ್ಲಕ್ಕೆ ಹೋಗ್ಬೇಕತ್ ಮಾಡಿಯಲ್ಲ. ಬಿಡಂಗಿಲ್ಲ. ಟಾಮ್ ಐ ಲವ್ ಯು ಸೋ ಆ್ಯಂಡ್ ಯು ಸೀಮ್ ಟು ಟ್ರೈ ಎವ್ರಿ ವೇ ಯು ಕ್ಯಾನ್ ಟು ಬ್ರೇಕ್ ಮೈ ಓಲ್ಡ್ ಹಾರ್ಟ್ಸ್. ಏನೇನೋ ಮಾಡ್ಬೇಕಂತ ಮಾಡಿ, ನಿನ್ನ ಮೇಲೆ ಭಾಳ ಪ್ರೀತಿ ಅದ ನನಗೆ, ನಿನ್ನ ಶಾಲೆಗೆ ಹೋಗಬೇಕು, ನನ್ನ ಹೃದಯವನ್ನು ಇದನ್ನು ಮಾಡ್ಲಿಕ್ಕೆ ನೋಡಬೇಡ ಅಂತ ಇಲ್ಲಿ ಹೇಳ್ತಿರ್ತಾಳೆ. ಬೈ ದಿಸ್ ಟೈಮ್ ದ ಡೆಂಟಲ್ ಇನ್ಸ್ಟ್ರೂಮೆಂಟ್ಸ್ ವೇರ್ ರೆಡಿ. ಎಲ್ಲ ಈ ಒಂದು ಡೆಂಟಲ್ ಇನ್ಸ್ಟ್ರೂಮೆಂಟ್ಸನ್ನು ತೊಗೊಂಬರ್ತಾರೆ. ಏನೇನು? ಆ ಒಂದು ದಾರವನ್ನು ಮತ್ತು ಆ ಕಲ್ಲಿದ್ದಲ, ಬರ್ನಿಂಗ್ ಕಲ್ಲಿದ್ದಲ, ಸುಡ್ತಕ್ಕಂಥ ಕಲ್ಲಿದ್ದಲನ್ನು. ದ ಓಲ್ಡ್ ಲೇಡಿ ಟೈಡ್ ಒನ್ ಎಂಡ್ ಆಫ್ ದ ಸಿಲ್ಕ್ ಥ್ರೆಡ್ ಫಾಲ್ಸ್ ಟು ಟಾಮ್ಸ್ ಟೂತ್. ಈ ಹಲ್ಲಿಗೆ ಹಿಂಗೆ ಸುತ್ತಾಕಿ ಕಟ್ತಾರೆ. ಟು ಟಾಮ್ಸ್ ಟೂತ್ ವಿತ್ ಎ ಲೂಫ್, ಕುಣಿಕೆ ಮಾಡೋದು, ಅದಕ್ಕೆ ಗಂಟು ಹಾಕೋದು. ಆ್ಯಂಡ್ ಟೈಡ್ ದ ಅದರ್ ಟು ದ ಬೆಡ್ ಫಸ್ಟ್, ಇನ್ನೊಂದನ್ನು ಆ ಒಂದು ಬೆಡ್ಡಿನ ಇದಕ್ಕೆ ಕಟ್ತಾರೆ. ದೆನ್ ಶಿ ಸೀಸ್ ದ ಫ್ಯಾನ್ ಆಫ್ ಬರ್ನಿಂಗ್ ಕೋಲ್ಸ್ ಆ್ಯಂಡ್ ಸಡನ್ಲಿ ಥರ್ಸ್ಟ್ ಇಟ್ ಆಲ್ಮೋಸ್ಟ್ ಇನ್ ಟು ದ ಬಾಯ್ಸ್ ಫೇಸ್. ಥರ್ಸ್ಟ್ ಮೀನ್ಸ್ ಒತ್ತಡ. ಆ ಒಂದು ಮುಖ ಇವಂದು ಎಪ್ಪೋ ಹೆಂಗೆ ಮಾಡಲಿ ತೈಕಿರ ನೀವು ಒದ್ದಾಡ್ತಾ ಇರ್ತಾನೆ. ಟೂತ್ ಹಂಗ್ ಡ್ಯಾಂಗ್ಲಿಂಗ್ ಬೈ ದ ಬೆಡ್ ಫೋಸ್ಟ್. ನಾವು ಆ ದಾರಕ್ಕೆ ಆ ಒಂದು ಹಲ್ಲು ಕಿತ್ತು ಜೋತಾಡ್ಲಿಕ್ಕತ್ತು ಹಲ್ಲನ್ನು ಕೊನೆಯೂ ಕೂಡ ಕಿತ್ತುಬಿಟ್ರು. ಮುಂದೆ ನಾವು ದ್ಯಾಟ್ ಯುವರ್ ಟೂತ್ ಇಸ್ ಔಟ್ ಟಾಮ್, ಯು ಶುಡ್ ಗೋ ಟು ಸ್ಕೂಲ್, ಯು ಶುಡ್ ನಾಟ್ ಹ್ಯಾವ್ ಫ್ರೈಟನ್ ಮೀ ಲೈಕ್ ದಿಸ್. ಇನ್ನೊಮ್ಮೆ ನನಗೆ ಈ ರೀತಿ ಭಯ ಪಡಿಸ್ಬೇಡ ಅಂತ ಅಂಟವ್ರು ಹೇಳ್ತಾರೆ. ನಡೀನ್ ಟೈಮ್ ಆಗ್ಯದ, ಪಟ್ನೆ ನಾಷ್ಟ ಮಾಡಿ ಶಾಲೆಗೆ ಹೋಗಿ ನಡಿ ಅಂತ ಏಕಿರಿಂದ ಯಾವ್ದು ರೀತಿ ಕಳಿಸಿಬಿಡ್ತಾಳ. ಈ ರೀತಿ ನಮ್ಮ ಸ್ಟೋರಿ ಎಂಡ್ ಆಗುತ್ತೆ. ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿನಿ. ಅರ್ಥ ಆಗಿದ್ದರೆ ನಿಮಗೂ ಕೂಡ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಅರ್ಥ ಮಾಡಿರಿ, ಶೇರ್ ಮಾಡೋದ್ರ ಮೂಲಕ. ನೀವು ಇಷ್ಟ ಆಗಿದ್ದರೆ ಈ ಒಂದು ಕ್ಲಾಸು ಲೈಕ್ ಮಾಡಿರಿ, ಅಥವಾ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಓಕೆ, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ because your subscription is our motivation to bring the more classes the betterment of your study. ಓಕೆ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಲೆಸನ್ನೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್. ಬಾಯ್.